ಇದೀಗ ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ತಮ್ಮೆಲ್ಲರನ್ನ ಅತ್ಯಂತ ಮುಕ್ತ ಕಂಠದಿಂದ ಸ್ವಾಗತ ಗೈಯಲಿಕ್ಕೆ ಸ್ವಾಗತ ಗೀತೆಯೊಂದಿಗೆ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು. ಜನಪ್ರಿಯ ಮತ್ತು ಜನಪರ ಶಾಸಕರು, ನಮ್ಮ ನಿಮ್ಮೆಲ್ಲರ ಭಾವದ ಭಾಗ್ಯದ ಅತ್ಯಂತ ಚಿಂತಕರು, ಈ ಭಾಗವನ್ನು ಹಸಿರು ಕ್ರಾಂತಿಯ ಹರಿಕಾರರಾಗಿ ನಮ್ಮ ನಿಮ್ಮೆಲ್ಲರ ಜೀವ ತಣಿಸಿದವರು, ಬಹುತೇಕ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರು, ಅತ್ಯಂತ ಪ್ರೀತಿಯಿಂದ ಮಾತನಾಡಿಸಬಲ್ಲ ಸಹೃದಯವಂತರು, ಸನ್ಮಾನ್ಯ ಶ್ರೀಯುತರಾಗಿರುವಂಥ ಲಕ್ಷ್ಮಣನ ಸಂಗಪ್ಪ ಸೌದಿಯವರು, ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಇದೀಗ ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರನ್ನ ಕುರಿತು ಮಾತನಾಡಲಿದ್ದಾರೆ. ತಾವೆಲ್ಲರೂ ಕೂಡ ಈ ಪೂಜ್ಯಾತ್ಮ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಬೇಕು. ತಾವೆಲ್ಲರೂ ಕುತ್ಕೋಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಆರಂಭದಲ್ಲಿ ನಮನಗಳನ್ನು ಸಮರ್ಪಣೆ ಮಾಡಿ ಶ್ರೀಮನ್ ನಿರಂಜನಾಪಣವ ಸ್ವರೂಪಿ ಮರುಳು ಸಿದ್ಧ ಮಹಾಸ್ವಾಮೀಜಿ ಅವರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯನೀಯರಾಗಿರ್ತಕ್ಕಂಥ ಮಹಾದೇವ ಮಹಾರಾಜರಲ್ಲಿಯೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ವೇದಮೂರ್ತಿ ಮಹಂತ ಸ್ವಾಮೀಜಿ ಅವರಲ್ಲಿಯೂ ಕೂಡ ಭಕ್ತಿಯ ಶರಣಗಳನ್ನು ಹೇಳಿ, ಬಸವರಾಜ ಶರಣರಲ್ಲಿಯೂ ಕೂಡ ನಮನಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳಾದ ಶ್ರೀಕಾಂತ್ ಪೂಜಾರಿ ಅವರೇ, ಸದಾಶಿವಣ್ಣ ಬೂಟಾಳೆ ಅವರೇ, ಶಿವ ಗುಡ್ಡಾಪುರ ಅವರೇ, ಶಿವಾನಂದ ದಿವಾನ್ಮಳ್ ಅವರೇ, ಬಸಪ್ಪಣ್ಣ ಮದಗುದುಮ್ ಅವರೇ, ಗುರುಪಾದ್ ಸೌದಿ ಅವರೇ, ಮಲ್ಲಪ್ಪ ಕಳ್ಳಿ ಅವರೇ, ಬಸಯ್ಯ ಹಿರೇಮಠ ಅವರೇ, ತುಕ್ಕಪ್ಪ ಪೂಜಾರಿ ಅವರೇ, ಬಾಪು ಗಸ್ತಿ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಮತ್ತು ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಬಹುತೇಕ ನಿಮ್ಮನ್ನೆಲ್ಲರೂ ನೋಡಿದ ಮೇಲೆ ನಮಗೂ ಕೂಡ ಅರ್ಥ ಆಗಿದೆ. ಯಾಕಂದರೆ ಇದು 11 ಗಂಟೆಗೆ ಕಾರ್ಯಕ್ರಮ ನಿಗದಿ ಆಗಿತ್ತು. ಅನಿವಾರ್ಯ ಕಾರಣದಿಂದ ಭಾಳಷ್ಟು ವಿಳಂಬ ಆಗಿದೆ, ಮಳೆಗಾಲ ದಿವಸ. ಅದರ ಜೊತೆಗೆ ನೀವೆಲ್ಲರೂ ಕೂಡ ಬೆಳಗ್ಗೆ 9 ಗಂಟೆಗೇ ಕುಂಭಮೇಳಕ್ಕೆ ಬಂದಿರತಕ್ಕಂಥದ್ದು, ಇನ್ನೂ ತನಕ ಊಟ ಆಗಿಲ್ಲ ಅನ್ನುವಂಥ ಅರಿವು ನಮಗೆಲ್ಲರಿಗೂ ಇದೆ. ಆದ್ದರಿಂದ ನಾನು ಹೇಳಿದೆ ಅಜ್ಜ ಅವರಿಗೆ, ಏನೂ ಬೇಡ ನೀವು ಒಬ್ಬರೇ ಮಾತಾಡಿಬಿಡ್ರಿ ಅಂತಂದರೂ ಸಹಿತ
ಇಲ್ಲ ಪಂಕ್ತಿಯಾಗ ಪರ್ಪಂಕ್ತಿ ಮಾಡೋಕೆ ಬರೋಂಗಿಲ್ಲ, ಎರಡು ನುಡಿ ನೀವು ಆಡೇ ಹೋಗ್ರಿ ಅನ್ನುವಂಥದ್ದು ಒಂದು ಆದೇಶ ಆದಮೇಲೆ ನಾವು ಎರಡು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ. ಇನ್ನು ನೀವೆಲ್ಲರ ತಾಳ್ಮೆನೂ ಕೂಡ ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಸನ್ನಿಧಾನ ವಹಿಸಿರ್ತಕ್ಕಂಥ ಜಗದ್ಗುರುಗಳ ಒಂದು ಆಶೀರ್ವಾದ ವಚನವನ್ನು ಕೇಳಬೇಕು ಅಂತಕ್ಕಂಥ ಬಯಕೆಯಲ್ಲಿ ತಾವೆಲ್ಲರೂ ಇದ್ದೀರಿ. ನಾನೇನು ಹೆಚ್ಚು ಹೇಳ್ತಕ್ಕಂಥದ್ದಲ್ಲ. ಇವತ್ತು ನಾನು ಬಂದ ಕೂಡಲೇ ಒಂದು ಚೀಟಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಈ ಕಾರ್ಯಕ್ರಮ ನಡೆಯುವ ಸ್ಥಳ ಏನಿದೆ ಇಲ್ಲೊಂದು ಸಮುದಾಯ ಭವನ ಆಗಬೇಕಾಗಿದೆ, ಅದಕ್ಕೊಂದು 21 ಲಕ್ಷ ರೂಪಾಯಿ ಏನು ನೀವು ಕೊಡಬೇಕು ಅಂತ ಕೇಳಿದಿರಿ. ಖಂಡಿತವಾಗಿಯೂ ಆ 21 ಲಕ್ಷ ರೂಪಾಯಿ ಒಂದು ತಿಂಗಳದೊಳಗಾಗಿ ಕೊಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಉಳಿದ ಎಲ್ಲ ನಾವು ಏನೇನು ಮಾತಾಡಬೇಕಂತ ಆಲೋಚನೆ ಮಾಡಿದ್ವು ಅದನ್ನೆಲ್ಲನೂ ಕೂಡ ಪರಮ ಪೂಜ್ಯರು ತಮಗೆ ಆಶೀರ್ವಾದ ಪರವಾಗಿ ದಯಪಾಲಿಸಬೇಕು ಅಂತ ಹೇಳಿ ಕೇಳ್ಕೊಂಡು ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಕಟಗೇರಿ ಗ್ರಾಮಕ್ಕೆ ಸಮುದಾಯ ಭವನವನ್ನು ಕೇವಲ ಒಂದೇ ಒಂದು ಶ್ರಾವಣ ಮಾಸ ತಿಂಗಳ ಮುಗಿಯುವುದರೊಳಗಾಗಿ ಈ ಒಂದು ಸಮುದಾಯ ಭವನವನ್ನು ಮಂಜೂರಾತಿ ನೀಡುತ್ತೇವೆ ಎಂಬ ಅತ್ಯಂತ ವಿಚಾರದ ಮಾತುಗಳನ್ನು ನೆನಪಿಟ್ಟು ರಾಮೇಶ್ವರ ದೇವಸ್ಥಾನದ ಸಮುದಾಯ ಭವನಕ್ಕೆ ತಮ್ಮ ಸೇವೆಯನ್ನು ಮಾಡುವುದಾಗಿ ಇಂಗಿತವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸನ್ಮಾನ್ಯರಿಗೆ ತಾವೊಂದು ಜೋರಾದ ಚಪ್ಪಾಳೆಯ ಮೂಲಕ ಗಟ್ಟಿಯಾದ ಚಪ್ಪಾಳೆಯನ್ನು ತಟ್ಟಿ ತಾವು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಇದೀಗ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಅತ್ಯಂತ ಶ್ರೇಷ್ಠವಾದಂಥ ಆಶೀರ್ವಚನ ನುಡಿಗಳನ್ನು ನಾವೆಲ್ಲರೂ ನಮ್ಮದಾಗಿಸಿಕೊಳ್ಳೋ. ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲ ಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಸ್ವಕ್ಷೇತ್ರ ಕಟಗೇರಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶಿವಲಿಂಗದ ಮತ್ತು ನಂದಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣದ ಅಂಗವಾಗಿ ಜರುಗುತ್ತಾ ಇರುವಂಥ ಈ ಧರ್ಮ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉಪಸ್ಥಿತರಿರುವ ಹಿರೇಪಡಸಲಗೆಯ ಹಿರೇಮಠದ ಶ್ರೀಗಳವರನ್ನು ಮೊದಲುಗೊಂಡು ಅಥಣಿಯ ಗಚ್ಚಿನ ಮಠದ ಶ್ರೀಗಳವರನ್ನು, ಶೆಟ್ಟರ ಮಠದ ಶ್ರೀಗಳವರನ್ನು, ಹಳ್ಯಾಳದ ಶ್ರೀಗಳವರನ್ನು ಮೊದಲುಗೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹರಗುರು ಚರಮೂರ್ತಿಗಳವರೇ, ಔಜಿಕರ್ ಮಹಾರಾಜರವರೇ, ಈ ಭಾಗದ ಜನಪ್ರಿಯ ಶಾಸಕರು, ಕೊಡುಗೈ ದಾನಿಗಳು, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸದಾಶಿವ ಬುಟಾಳೆಯವರನ್ನು ಮೊದಲುಗೊಂಡು ಈ ಭಾಗದ ರಾಜಕೀಯ ಎಲ್ಲ ಗಣ್ಯರೇ, ಮಾನ್ಯರೇ, ಸಮಾಜದ ಹಿರಿಯರೇ, ದೇವಸ್ಥಾನದ ಕಮಿಟಿಯ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಅತ್ಯಂತ ಭಕ್ತಿಯಿಂದ ಈ ಸಮಾರಂಭದಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಕನ್ನಡದೊಳಗೊಂದು ಗಾದೆ ಮಾತದ,
ಮನೆಯೊಳಗೆ ಹಿರಿಯ ಅಣ್ಣ ಆಗಬಾರ್ದಂತ, ಸಭೆಯೊಳಗೆ ಕೊನೆ ಭಾಷಣಕಾರ ಆಗಬಾರ್ದಂತ. ಮನ್ಯಾಗ ಯಾರು ಏನು ತಪ್ಪು ಮಾಡಿದ್ರು ಅಲ್ಲಿ ಅದನ್ನು ನೋಡ್ರಿ ಅವನ್ನ ಕೇಳ್ರಿ ಅಂತ ಹೇಳಿ ಅಣ್ಣನ ಕಡೆ ಎಲ್ಲರೂ ಕೈ ಮಾಡಿ ತೋರಿಸ್ತಾರೆ. ಇನ್ನು ಸಭೆಯಲ್ಲಿ ಕೊನೆ ಭಾಷಣಕಾರನ ಪರಿಸ್ಥಿತಿ ಹೆಂಗಿರ್ತೈತೆ ಅಂದ್ರೆ ಹೇಳೋರೆಲ್ಲ ಹೇಳಿ ಮುಗಿಸಿರ್ತಾರೆ, ಕೇಳೋರೆಲ್ಲ ಮುಗಿಸಿ ಮನೆಗೆ ಹೋಗೋ ಪರಿಸ್ಥಿತಿ ಒಳಗಿರ್ತಾರೆ. ಅಂಥದ್ರೊಳಗೆ ಕೊನೆ ಭಾಷಣಕಾರ ಏನು ಮಾಡಬೇಕು ಅನ್ನೋದು ಗೊಂದಲ. ಅದಕ್ಕೆ ಮೊದಲು ಮಾತಾಡೋರು ಮುಂದೆ ಕುಂತವ್ರಿಗೆ ದೇವ್ರಂಗೆ ಕಾಣಿಸ್ತಿರ್ತಾರಂತ. ಆಮೇಲೆ ನಡು ಮಾತಾಡ್ತಾರಲ್ಲ ಅವ್ರು ಮನುಷ್ಯರಂಗೆ ಕಾಣಕ್ಕೆ ಚಾಲು ಆಕಾರಂತ. ಇನ್ನು ಕೊನೆಗೆ ಮಾತಾಡೋರು ಯಾರ್ಯಾರ ಕಣ್ಣಿಗೆ ಹೆಂಗೆ ಕಾಣಿಸ್ತಿರ್ತಾರೋ ದೇವ್ರಿಗೆ ಗೊತ್ತು. ಅದರೊಳಗೆ ಹಸದವ್ರ ಮುಂದೆ ಉಪದೇಶ ಮಾಡಬಾರ್ದು ಅಂತ ಶಾಸ್ತ್ರದ. ಬಹುತೇಕ ನೀವು ಹಸಿವು ಮರೆತು ಆರಾಮ್ ಕೂತ್ಕೊಂಡಿದ್ರಿ, ನೀವು ಹಸ್ದಿರಿ ಅಂತ ಹೇಳಿ ನಮ್ಮ ಗಚ್ಚಿನ ಮಠದ ಸ್ವಾಮಿಗಳು ನೆನಪು ಮಾಡಿಕೊಟ್ರು, ಶಾಸಕರು ನೆನಪು ಮಾಡಿಕೊಟ್ರು, ಮತ್ತು ಊಟದ ಕಡೆ ಮನಸ್ಸು ಹೊಕ್ಕತ್ತೀನಿ. ಅಂತೂ ಕಟಗೇರಿಯೊಳಗೆ ಇವತ್ತು ನಡೀತಾ ಇರುವಂಥ ಈ ಸಮಾರಂಭ, ಇಲ್ಲಿ ಸೇರಿರುವಂತಹ ಜನಸ್ತೋಮ, ಮನಃಪೂರ್ವಕವಾಗಿ ನಿಮ್ಮ ಪಾಲ್ಗೊಳ್ಳುವಿಕೆ, ಇವೆಲ್ಲವುಗಳನ್ನು ನೋಡಿದರೆ ಕಟಗೇರಿಯ ಗ್ರಾಮದ ಧಾರ್ಮಿಕ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಅಭೂತಪೂರ್ವವಾಗಿರುವಂಥ ಸಮಾರಂಭ ಇದು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈ ಸಮಾರಂಭದ ಪೂರ್ವದಲ್ಲಿ ನೀವೆಲ್ಲ ಸೇರಿ ಭವ್ಯ ದಿವ್ಯವಾದ ಅಡ್ಡಪಲ್ಲಕ್ಕಿ ಉತ್ಸವದ ಮೂಲಕ ಜಗದ್ಗುರುಗಳವರನ್ನು ಬರಮಾಡಿಕೊಂಡಿದ್ದೀರಿ. ಮ್ಯಾಲ ಮಳೆ ಬರ್ತಾ ಇದ್ದರೂ ಕೂಡ, ಸಮಯ ಸಾಕಷ್ಟು ಆಗಿದ್ದರೂ ಕೂಡ ಜನ ಎಷ್ಟು ಸೇರಿದ್ರು ಅಂದ್ರೆ ನಾವು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ನೋಡ್ತಾ ಇದ್ವಿ. ನಮ್ಮ ದೃಷ್ಟಿ ಎಲ್ಲಿ ತನಕ ಹರಿತದ ಅಲ್ಲಿ ತನಕ ಜನರ ತಲೆನ ಕಾಣಿಸ್ತಿದ್ವಿ ಹೊರತು ನೆಲನ ಕಂಡಿಲ್ಲ ನಮಗೆ. ಮಳೆ ಬರೋದು ನೋಡಿ ಜನ ಎಲ್ಲ ಬಯಲಾಗ್ತಾರೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಒಬ್ಬ ವ್ಯಕ್ತಿನೂ ಕೂಡ ಆ ಉತ್ಸವದಿಂದ ಕದಲಾರ್ದನ ಪಲ್ಲಕ್ಕಿ ಉತ್ಸವ ದೇವಸ್ಥಾನದ ಸಮೀಪ ಬರೋ ತನಕ ಮಳೆ ಬೇಕಾದಷ್ಟು ಬರಲಿ, ನಮ್ಮ ಭಕ್ತಿ ಬಹಳ ಗಟ್ಟದ ಅನ್ನುವಂಥದ್ದನ್ನು ತೋರಿಸಿಕೊಟ್ಟು ಅಡ್ಡ ಪಲ್ಲಕ್ಕಿ ಮಾಡಿದವರು ಯಾರು ಅಂದ್ರೆ ಅದು ಕಟಗೇರಿ ಭಕ್ತರು ಅಂತ ಹೇಳಿ ನಾವು ಭಾಳಷ್ಟು ಸಂತೋಷದಿಂದ ಈ ಸಮಾರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಆಮೇಲೆ ಎಲ್ಲಕ್ಕಿಂತಲೂ ಹೆಚ್ಚು ನಮಗೆ ಖುಷಿ ಕೊಟ್ಟಿರೋ ಸಂಗತಿ ಏನು ಅಂದ್ರೆ, ನಾವು ಯಾರ್ಯಾರ ಕಡೆಗೆ ನೋಡ್ತಿದ್ವಿ ಅವ್ರು ಎಲ್ಲರ ಹಣೆ ಮೇಲೆ ವಿಭೂತಿ ಫಳ ಹೊಳಿತಾ ಇತ್ತು. ಎಲ್ಲರ ಹಣೆ ಮೇಲೆ ವಿಭೂತಿಯನ್ನು ಧರಿಸಿಕೊಂಡು ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡದ್ದು ನೋಡಿದ್ರೆ ನಿಜವಾದ ಧಾರ್ಮಿಕ ಪ್ರಜ್ಞೆ, ಧರ್ಮದ ಲಾಂಛನವನ್ನು ತಮ್ಮ ಜೊತೆಗೆ ಇಟ್ಕೊಂಡು ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳೋದನ್ನು ಕಟಗೇರಿ ಭಕ್ತರನ್ನು ನೋಡಿ ಕಲಿಬೇಕು ಅನ್ನೋ ರೀತಿಯಲ್ಲಿ ನೀವೆಲ್ಲ ಉತ್ಸವವನ್ನು ಮಾಡಿದ್ದೀರಿ. ಅನೇಕ ವಾದ್ಯ ಮೇಳ, ತಾಯಂದಿರರ ಕುಂಭಮೇಳ, ಬೇಕಾದಷ್ಟು ಮಳೆ ಬರ್ತದಂದ್ರೂ ಕೂಡ ನಮ್ಮ ತಾಯಂದಿರು ಕುಂಭ ಹೊತ್ಕೊಂಡು ಹಾಗೇ ನಡೀತಾ ಇದ್ದರು. ಹೀಗೆ ಬಹಳ ವೈಭವದಿಂದ ಮಾಡಿರುವಂಥ ನಿಮ್ಮೆಲ್ಲರ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರು ಆಗ್ತಾ ಇದ್ದಾರೆ. ಭಾರತ ದೇಶ ಧರ್ಮ ಪ್ರಧಾನವಾಗಿರುವಂಥ ರಾಷ್ಟ್ರ ಇದು. ಧರ್ಮಕ್ಕೆ, ದೇವರಿಗೆ ಮತ್ತು ದೇವಸ್ಥಾನಗಳಿಗೆ ಈ ದೇಶದಲ್ಲಿರುವಷ್ಟು ಮಹತ್ವ ಬೇರೆ ಯಾವ ದೇಶದಲ್ಲೂ ಕೂಡ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ.
ಒಂದು ಅಂಕಿ ಸಂಖ್ಯೆಗಳ ಲೆಕ್ಕಾಚಾರದ ಪ್ರಕಾರ ಭಾರತ ದೇಶದಲ್ಲಿರುವಷ್ಟು ದೇವಾಲಯಗಳನ್ನು ಜಗತ್ತಿನ ಯಾವ ದೇಶದಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿರುವ ದೇವಾಲಯಗಳಿಗಿಂತ ಕೇವಲ ಭಾರತ ದೇಶದಲ್ಲಿರುವಂತಹ ದೇವಸ್ಥಾನಗಳ ಸಂಖ್ಯೆ ಅತಿ ಹೆಚ್ಚಿದೆ ಅನ್ನುವಂಥದ್ದನ್ನು ಒಂದು ಸಮೀಕ್ಷೆ ಹೇಳಿದೆ. ಅದಕ್ಕೆ ಕಾರಣ ನಮ್ಮ ಜನರು ದೇವರ ಮೇಲೆ, ದೇವಸ್ಥಾನಗಳ ಮೇಲೆ ಇಟ್ಕೊಂಡಿರುವಂಥ ಭಕ್ತಿ, ಶ್ರದ್ಧೆ, ಪ್ರೇಮ. ನಿರೂಪಣೆ ಮಾಡುವವರು, ಸ್ವಾಗತ ಬಯಸೋರು ಹೇಳ್ತಾ ಇದ್ರು, 1 ರೂಪಾಯಿಯಿಂದ ಹಿಡ್ಕೊಂಡು 1 ಲಕ್ಷ ರೂಪಾಯಿ ತನಕ ದೇಣಿಗೆಯನ್ನು ಕೊಟ್ಟಾರ, ದೇವಸ್ಥಾನ ಕಟ್ಟಿವಿ ಅಂತ. ಸೂಕ್ಷ್ಮವಾಗಿ ಗಮನಿಸಿದರೆ ಅನೇಕ ಗ್ರಾಮಗಳಲ್ಲಿ ತಾವು ವಾಸ ಮಾಡುವಂತಹ ಮನೆ ಹಳೆದಾಗಿರ್ತದೆ. ಗುಡಿಸಲ್ದಾಗನೇ ಕೆಲವರು ವಾಸ ಮಾಡ್ತಿರ್ತಾರೆ. ಮನೆ ಇವತ್ತು ಬೀಳ್ತದೋ ನಾಳೆ ಬೀಳ್ತದೋ ಅನ್ನೋ ಪರಿಸ್ಥಿತಿಯಲ್ಲಿರ್ತದೆ. ಆದರೂ ಕೂಡ ಊರೊಳಗೇನು ಒಂದು 8-10 ಜನ ಎದ್ದು ಕೂತ್ಕೊಂಡು ಒಂದು ಕಮಿಟಿ ಮಾಡಿಕೊಂಡು ನಾವೊಂದು ದೇವಸ್ಥಾನ ಕಟ್ತಾ ಇದ್ದೀವಿ, ದೇವಸ್ಥಾನ ಹಳೇದಾಗ್ಯದ, ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಒಂದು ರಸೀದಿ ಬುಕ್ ಮಾಡ್ಕೊಂಡು ಹೊಂಟ್ರೆ ಆ ಹಳೆ ಮನೆಯಲ್ಲಿರುವ ಗುಡಿಸಲದಲ್ಲಿರೋ ವ್ಯಕ್ತಿಯೂ ಕೂಡ ತನ್ನ ಕೈಲಾದ ಪಟ್ಟಿಯನ್ನು ಕೊಟ್ಟು ರಸೀದಿ ಪಡ್ಕೊಳ್ತಾನೆ. ಯಾರೂ ಕೂಡ ಇದರಿಂದ ವಂಚಿತರಾಗಂಗಿಲ್ಲ. ಯಾರೇ ಆ ಬಡವ ಮನುಷ್ಯನ ಕೇಳಿದ್ರೆ, ಅಲ್ಲೋ ನಿನಗೆ ಇರೋಕೆ ಚಲೋ ಮನೆ ಇಲ್ಲ, ಇನ್ನು ದೇವ್ರ ಗುಡಿ ಕಟ್ಟೋ ಸಂಬಂಧ ನೀನು ದುಡ್ಡು ಕೊಡ್ತೀಯಲ್ಲ, ದೇಣಿಗೆ ಕೊಡ್ತೀಯಲ್ಲ, ದಾನ ಮಾಡ್ತೀಯಲ್ಲ, ನಿನ್ನ ಮನೆ ಕಟ್ಕೋಬಾರ್ದೇನೋ ಅಂತ ಕೇಳಿದ್ರೆ ಅವ ಹೇಳೋ ಮಾತು ಎಷ್ಟು ಆಶ್ಚರ್ಯ ಅಂತ ಕೇಳಿದರೆ, ಅವರು ದೇವರಿರೋ ಸಲುವಾಗಿ ಗುಡಿ ಕಟ್ಟಕ್ಕೆ ದೇವರನ್ನು ನಾವು ಚಲೋ ಗುಡಿ ಕಟ್ಟಿ ಚೆನ್ನಾಗಿಟ್ಟಿವಿ ಅಂದ್ರೆ ಆ ದೇವ್ರು ನಮ್ಮನ್ನು ಚೆನ್ನಾಗಿಡ್ತಾನೆ ರೀ, ಅದಕ್ಕೆ ನಾವು ಆ ದೇವರಿಗೆ ಗುಡಿ ಕಟ್ಟಲಿಕ್ಕೆ ತೆರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿರುವಂತಹ, ನಮ್ಮ ದೇಶದಲ್ಲಿರುವಂತಹ ದೈವ ಪ್ರಜ್ಞೆ, ದೇವರ ಮೇಲಿರೋ ಭಕ್ತಿ ಅದು ಅನನ್ಯವಾಗಿರುವಂತಹದ್ದು, ಅನುಪಮವಾಗಿರುವಂತಹದ್ದು. ಅದನ್ನು ಯಾವುದರ ಜೊತೆಗೂ ಕೂಡ ತುಲನೆ ಮಾಡಲಿಕ್ಕಾಗೋದಿಲ್ಲ. ಮನುಷ್ಯನಿಗೆ ಏನಾದರೂ ಕಷ್ಟಗಳು ಬಂದು ಅಂದ್ರೆ ನುಂಗಿಕೊಳ್ಳಲಿಕ್ಕೆ ಆಗಲಾರದಷ್ಟು ತೊಂದರೆಗಳು ಉಂಟಾದವು ಅಂದ್ರೆ ಆವಾಗ ಮನುಷ್ಯ ಎಲ್ಲಿ ಹೋಗ್ತಾನೆ ಅಂದ್ರೆ, ಯಾರ ಮುಂದೆ ಹೇಳ್ಕೊಂಡ್ರೂ ಪರಿಹಾರ ಆಗಲಿಲ್ಲ ಅಂದ್ರೆ ಕೊನೆಗೆ ದೇವಸ್ಥಾನ ಮುಂದೆ ಬರ್ತಾನೆ, ದೇವ್ರ ಮುಂದೆನೇ ಹೇಳ್ಕೊಳ್ತಾನೆ. ಮತ್ತು ಆಶ್ಚರ್ಯ ಅಂದ್ರೆ, ದೇವ್ರ ಮುಂದೆ ಹೋಗಿ ನೀವು ಕಣ್ಣೀರಿಟ್ಟು ನಿಮ್ಮ ಕಷ್ಟಗಳನ್ನು, ನೋವನ್ನು, ತೊಂದರೆಯನ್ನು ವಿನಂತಿ ಮಾಡಿಕೊಂಡ್ರಿ ಅಂದ್ರೆ ಆ ದೇವರು ಯಾರ್ದೋ ರೂಪದಲ್ಲಿ, ಯಾವ್ಯಾವುದೋ ರೂಪದಲ್ಲಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ, ನಿಮ್ಮ ನಂಬಿಕೆಯನ್ನು ಜೀವಂತವಾಗಿ ಉಳಿಸ್ತಾನೆ. ಅದು ದೈವ ಶಕ್ತಿ, ದೈವ ಲೀಲೆ. ವೇದದಲ್ಲಿ ಒಂದು ಮಾತು ಬರ್ತದೆ, ದಿಗ್ಭಸ್ಮ ರಹಿತಂ ಫಾಲಂ ದಿಗ್ರಾಮಂ ಅಶಿವಾಲಯಂ ಅಂತ. ಯಾರ ಹಣಿ ಮೇಲೆ ವಿಭೂತಿ ಇರೋದಿಲ್ವೋ, ಆಮೇಲೆ ಯಾವ ಊರೊಳಗೆ ದೇವಾಲಯ ಇರೋದಿಲ್ವೋ ಅವೆರಡಕ್ಕೂ ಧಿಕ್ಕಾರ ಅಂತ. ವಿಭೂತಿ ಇಲ್ಲದ ಹಣಿ, ದೇವಾಲಯ ಇಲ್ಲದೇ ಇರುವಂತಹ ಊರು, ಅವೆರಡಕ್ಕೂ ಧಿಕ್ಕಾರ ಅಂತ ವೇದ ಹೇಳ್ತದೆ. ಆದರೆ ಇವತ್ತು ನಿಮ್ಮ ಹಣಿ ಮೇಲಿರುವಂಥ ವಿಭೂತಿ, ಆಮೇಲೆ ನೀವು ಅಲ್ಲಲ್ಲೇ ನಿರ್ಮಿಸಿರುವಂಥ ದೇವಸ್ಥಾನಗಳನ್ನು ನೋಡಿದರೆ, ಕಟಗೇರಿ ಗ್ರಾಮ ಇದು ತಿರಸ್ಕಾರಕ್ಕಲ್ಲ, ಬದಲಾಗಿ ಪುರಸ್ಕಾರಕ್ಕೆ ಯೋಗ್ಯವಾಗಿರುವಂಥ ಗ್ರಾಮ ಅಂತ ನಮಗೆ ಅನ್ನಿಸ್ತಾ ಇದೆ. ಭಾಳ ಸುಂದರವಾಗಿ, ಅಂದವಾಗಿ ದೇವಸ್ಥಾನವನ್ನು ನೀವೆಲ್ಲ ನಿರ್ಮಾಣ ಮಾಡಿದ್ದೀರಿ.
ನೀವು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗವೂ ಕೂಡ ಬಹಳಷ್ಟು ದಿವ್ಯವಾಗಿದೆ, ಭವ್ಯವಾಗಿದೆ. ಮುಂದಿರೋ ನಂದಿನೂ ಕೂಡ ಅಷ್ಟೇ ದೈವಿ ಕಳೆಯಿಂದ ಕೂಡಿಕೊಂಡಿದೆ. ಸಾಮಾನ್ಯವಾಗಿ ಒಂದು ದೇವಸ್ಥಾನ ಕಟ್ಟಿದ ಮೇಲೆ ಮೂರ್ತಿಯನ್ನು ತಗೊಂಡು ಬರೋದು, ದೇವಸ್ಥಾನದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದು ಇದು ಧಾರ್ಮಿಕ ಪದ್ಧತಿ. ಸರ್ವೇ ಸಾಮಾನ್ಯವಾಗಿ ಮೂರ್ತಿಯನ್ನು ಎದರಿಂದ ಮಾಡಿರ್ತಾರ? ಕಲ್ಲಿನ ಮೂರ್ತಿನ ಇರ್ತಾವೆ, ಶಿಲೆಯ ಮೂರ್ತಿನ ಇರ್ತಾವೆ. ಒಂದು ಕಲ್ಲು ದೇವರಾಗ್ತದ, ಶಿಲೆ ದೇವರಾಗ್ತದ. ಶಿಲೆ ದೇವರು ಯಾಕೆ ಆಗ್ತದ ಅಂತ ಕೇಳಿದ್ರೆ ಅದರಲ್ಲಿ ಕೆಲವು ವಿಶೇಷವಾಗಿರುವಂತಹ ಗುಣಗಳು ಇರೋ ಕಾರಣಕ್ಕಾಗಿ ಒಂದು ಶಿಲೆ ಕೂಡ ದೇವರು ಅಂತ ಕರೆಸ್ಕೊಳ್ತದೆ. ಏನವು ವಿಶೇಷ ಗುಣಗಳು ಅಂದ್ರೆ ನ ದ್ವಿಷಂತೆ ನ ಯಾಚಂತೆ ಪರ ನಿಂದಾಂ ನ ಕುರ್ವತೆ ಅನಾಹುತ ನ ಚಾಯಾಂತಿ ತೇನಾಶ್ಮನೋಪಿ ದೇವತಾಃ ತೇನಾಶ್ಮನೋಪಿ ದೇವತಾಃ. ಒಂದು 4 ವಿಶೇಷವಾದ ಗುಣಗಳಿರೋ ಕಾರಣಕ್ಕೆ ಒಂದು ಕಲ್ಲು ದೇವರಾಗ್ತದ ಅಂತ ಹೇಳ್ತಾರೆ. ಏನವು 4 ವಿಶೇಷ ಗುಣಗಳು ಅಂದರೆ ಮೊದಲನೇದ್ದು ನ ದ್ವಿಷಂತೆ. ದೇವಸ್ಥಾನದಲ್ಲಿರುವಂತಹ ದೇವರು ಶಿಲೆ ಯಾರನ್ನೂ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೂಡ ದ್ವೇಷ ಮಾಡೋದಿಲ್ಲ. ದ್ವೇಷ ಅನ್ನುವಂಥ ಗುಣ ಆ ಶಿಲೆಯಲ್ಲಿ ಇಲ್ಲವೇ ಇಲ್ಲ. ಒಂದೇ ಗುಡ್ಡದಿಂದ ಅನೇಕ ಕಲ್ಲುಗಳನ್ನು ತೊಗೊಂಡು ಬರ್ತೀರಿ. ಒಂದು ಕಲ್ಲು ಗೋಡೆಯಾಗಿರ್ತದ, ಒಂದು ಕಲ್ಲು ಮೆಟ್ಟಲದೊಳಗಿರ್ತದ, ಒಂದು ಕಲ್ಲು ಹಾಸುಗಲ್ಲಾಗಿರ್ತದ, ಒಂದು ಕಲ್ಲು ಮೂರ್ತಿಯಾಗಿ ಪೂಜೆಗೊಳ್ತವ. ಎಲ್ಲ ಕಲ್ಲುಗಳು ಆರಾಮಿರ್ತಾವೆ. ನೀ ಹಂಗದಿ ನೀ ಹಿಂಗದಿ ಅಂತ ತಿಳ್ಕೊಂಡು ಯಾವ ಪರಸ್ಪರ ದ್ವೇಷ ಮಾಡುವಂಥದ್ದನ್ನು ನಾವು ನೋಡೋಂಗಿಲ್ಲ. ಆದರೆ ಮನುಷ್ಯ 4 ಮಂದಿ ಕೂಡಿದ್ರೆ ಸಾಕು, ಶುರುವಾತ ರಾಗ ದ್ವೇಷ, ಅದು ಹಿಂಗೆ ಇದು ಹಂಗೆ, ಅವ ಹಂಗೆ ಇವ ಹಿಂಗೆ, ಅನೇಕ ಕಾರಣಗಳಿಂದ ದ್ವೇಷವನ್ನು ಮಾಡ್ತಾನೆ. ಆದರೆ ಶಿಲೆ ಯಾರನ್ನೂ ದ್ವೇಷ ಮಾಡೋದಿಲ್ಲ, ಮೊದಲನೇದ್ದು. ಇನ್ನು ಎರಡನೇದ್ದು ಯಾರನ್ನೂ ಏನೂ ಅದು ಕೇಳಂಗಿಲ್ಲ. ಮತ್ತು ಇನ್ನೂ ಒಂದು ಮಜಾ ನಿಮಗೆ ಹೇಳಬೇಕು ಅಂದ್ರೆ ಯಾರನ್ನೂ ಏನೂ ಕೇಳಂಗಿಲ್ಲ ಅಂತ ಅದು ಆರಾಮೈತಿ. ಅದು ಆರಾಮೈತಿ. ನೀವು ಜಗಲಿ ಮೇಲೆ ಭಾಳ ದೇವ್ರಾಗ ತಂದಿಟ್ಟಿರ್ತೀರಿ, ಎಲ್ಲೆಲ್ಲಿ ಹೋಗಿರ್ತೀರಿ ಎಲ್ಲ ತೊಗೊಂಡು ಬಂದಿಡ್ತೀರಿ. ಜಗಲಿ ತುಂಬ ದೇವರೇ ಇರ್ತಾವ. ಅವು ಜಗಲಿ ತುಂಬ ನಿಮ್ಮ ಮನ್ಯಾಗ ಆರಾಮದಾವ. ಯಾಕಂದ್ರೆ ನಿಮ್ಮನ್ನು ಏನೂ ಕೇಳಂಗಿಲ್ಲ ಅಂತ ಆರಾಮದಾವ. ನೀವು ತಂದಿಟ್ಟು ದೇವರು ಅಕಸ್ಮಾತ್ ನನಗೆ ಅದು ಬೇಕು ನನಗೆ ಇದು ಬೇಕಂತ ಕೇಳಕ್ಕೆ ಚಾಲೂ ಮಾಡಿದ್ವು ಅಂದ್ರೆ ನಮ್ಮ ಪಕ್ಕ ಹೇಳ್ತೀವಿ ಯಾವ ದೇವರು ನಿಮ್ಮ ಜಗಲಿ ಮೇಲೆ ಉಳಿಯಂಗಿಲ್ಲ. ಅವು ಏನು ಬೇಡಂಗಿಲ್ಲ. ಅವು ನ ಯಾಚಂತೆ. ಆಮೇಲೆ 3ನೇ ಮಾತು ಹೇಳ್ತಾರೆ ಅವರು, ಪರ ನಿಂದಾಂ ನ ಕುರ್ವತೆ. ಇನ್ನೊಬ್ಬರ ನಿಂದೆಯನ್ನು ಅವು ಮಾಡೋದಿಲ್ಲ. ಯಾರು ಬರೋರು ಬರ್ತಾರ, ಹೋಗೋರು ಹೋಗ್ತಾರ. ಬಂದವರನ್ನು ಹೊಗಳಂಗಿಲ್ಲ, ಬಾರದೇ ಇದ್ದವರನ್ನು ತೆಗಳಂಗಿಲ್ಲ. ಯಾಕೆ ಬಂದಿಲ್ಲಪ್ಪ ನೀನು ಅಂತ ಯಾವ ದೇವರು ನಿಮಗೆ ತಕರಾರು ಮಾಡಂಗಿಲ್ಲ. ನಿಮ್ಮ ಬಂಧು ಬಳಗದವರು ಬರದೇ ಇದ್ರೆ ತಕರಾರು ಮಾಡ್ತಾರೆ, ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಆದರೆ ಗುಡಿಯಲ್ಲಿರೋ ದೇವರು ಯಾರು ಬಂದರೂ ಕೂಡ ಪುರಸ್ಕಾರ ಇಲ್ಲ, ಬಾರದೇ ಇದ್ದರೆ ತಿರಸ್ಕಾರ ಇಲ್ಲ. ಬಂದರೂ ಸರಿ, ಬರದೇ ಇದ್ದರೂ ಸರಿ, ಬಂದವರಿಗೆ ಆಶೀರ್ವಾದ, ಬರದೇ ಇದ್ದವ್ರಿಗೂ ಒಳ್ಳೆಯದಾಗಲಿ ಅಂತ ದೇವರು ಆರಾಮ್ ಬಯಸ್ತಿರ್ತಾನೆ, ಆರಾಮಿರ್ತಾನೆ. ಹಿಂಗೆ 3ನೇದಾಗಿರುವಂಥ ಪರನಿಂದೆಯನ್ನು ಗುಡಿಯಲ್ಲಿರೋ ದೇವರು ಮಾಡೋದಿಲ್ಲ. ಇನ್ನು 4ನೇ ಮಾತು ಹೇಳ್ತಾರೆ ಅವರು, ಅನಾಹುತ ನ ಚಾಯಾಂತಿ. ನೀವಾಗೇ ಕರ್ಕೊಂಡು ಬರೋ ತನಕ ಎಂದೂ ಅವು ಬರಂಗಿಲ್ಲ. ತಾನಾಗೆ ಬಂದು ಅವು ಕೂಡ್ರಂಗಿಲ್ಲ, ಕರ್ಕೊಂಡು ಬಂದಾಗನ ಬಂದು ಕೂಡಿರ್ತಾವೆ.
ಆದ್ರೆ ನೀವೇನಾದರೂ ಮನುಷ್ಯರನ್ನು ಬಂಧು ಬಳಗದವರನ್ನು ಒಳ್ಳೆಯ ಕಾರ್ಯ ಮನ್ಯಾಗ ನಡೆದಾಗ ಕರೀಲಿಲ್ಲ ಅಂದ್ರೆ ಯಾಕೆ ಕರೆದಿಲ್ಲ ಅನ್ನೋ ಸಲುವಾಗಿಯೇ ದೊಡ್ಡ ದೊಡ್ಡ ಜಗಳ ಆಕ್ಕವು. ಈ 4 ವಿಶೇಷವಾಗಿರುವಂಥ ಗುಣಗಳು ಶಿಲೆಯಲ್ಲಿ ಇರೋ ಕಾರಣಕ್ಕಾಗಿ ತೇನಾಶ್ಮನೋಪಿ ದೇವತಾ, ಶಿಲೆ ದೇವರು ಅಂತ ಕರೆಸ್ಕೊಳ್ತದೆ. ಇವತ್ತು ಮನುಷ್ಯನೂ ಕೂಡ ದೇವರಾಗಬೇಕು ಅಂದ್ರೆ ಈ 4 ಗುಣಗಳನ್ನು ಅಳವಡಿಸಿಕೊಳ್ಬೇಕು. ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾರನ್ನೂ ಏನೂ ನಾವು ಕೇಳೋದಿಲ್ಲ, ಬೇಡೋದಿಲ್ಲ. ಬೇಡೋದ್ರೊಳಗೆ 2 ಪ್ರಕಾರ ಇರ್ತಾವೆ. ನಮ್ಮ ಮನಸ್ಸಿನ ವಾಸನೆಗಳನ್ನು ತೀರಿಸಿಕೊಳ್ಳೋದಕ್ಕಾಗಿ ನಮಗಾಗಿ ಕೇಳೋದು ಒಂದು, ಆಮೇಲೆ ಇನ್ನೊಂದು ಬೇಡಿಕೆ ಜಗತ್ ಕಲ್ಯಾಣಕ್ಕಾಗಿ, ಬೇರೆಯವರಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಬೇಡೋದು ಎರಡನೇದು. ಜಗತ್ತಿಗಾಗಿ, ಜಗತ್ತಿನ ಇತರ ಜನರಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಯಾವುದಾದ್ರೂ ಬೇಡಿಕೆ ಇಟ್ಟರೆ ಆ ಬೇಡಿಕೆ ತಿರಸ್ಕಾರಕ್ಕಲ್ಲ, ಅದು ಪುರಸ್ಕಾರಕ್ಕೆ ಯೋಗ್ಯವಾಗಿರುವಂತಹದ್ದು. ನೀವೆಲ್ಲ ಊರವರೆಲ್ಲ ಕೂಡ್ಕೊಂಡು ಇಲ್ಲೊಂದು ಸಮುದಾಯ ಭವನ ಆಗಬೇಕು ಅಂತ ಒಂದು ಬೇಡಿಕೆ ಇಟ್ರಿ, ಅದ್ರಾಗ ನಿಮ್ಮದೇನು ಸ್ವಾರ್ಥ ಇಲ್ಲ, ಅದು ಊರ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಸಲುವಾಗಿ ಆ ಬೇಡಿಕೆಯನ್ನು ಇಟ್ರಿ. ನೀವು ಬೇಡಿಕೆಯನ್ನು ಇಡೋದಷ್ಟೇ ತಡ ನಮ್ಮ ಶಾಸಕರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು 1 ತಿಂಗಳದೊಳಗೆ ಮಂಜೂರು ಮಾಡಿಸ್ಕೊಡ್ತೀವಿ ಅಂತ ತಿಳ್ಕೊಂಡು ಘೋಷಣೆ ಕೂಡ ಮಾಡಿದರು. ಇಂಥ ಶಾಸಕರನ್ನು ಪಡ್ಕೊಂಡಿರೋ ನೀವೆಲ್ಲ ಭಾಗ್ಯವಂತರು. ಕೆಲವು ಕಡೆಗೆ ಬೇಡಿಕೆಗಳ ಮೇಲೆ ಬೇಡಿಕೆ, ಅರ್ಜಿ ಮೇಲೆ ಅರ್ಜಿ ಹೋದರೂ ಕೂಡ ಅವ್ರ ಅವಧಿ ಮುಗಿತದ ಹೊರತು ಇವ್ರ ಬೇಡಿಕೆ ಈಡೇರಂಗಿಲ್ಲ. ಅಂಥ ಅನೇಕ ಭಾಗಗಳನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಜನರ ಕಲ್ಯಾಣಕ್ಕಾಗಿ, ಊರಿಗೆ ಒಳ್ಳೆಯದಾಗೋದ್ರ ಸಲುವಾಗಿ ಒಂದು ಚೀಟಿ ಕೊಟ್ಟರು ಕೂಡ ಅದನ್ನು ಪುರಸ್ಕಾರ ಮಾಡಿ ಇವತ್ತು ಈಡೇರಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅಂತಹ ಲಕ್ಷ್ಮಣ್ ಸವದಿ ಅವರನ್ನು ನೀವೆಲ್ಲ ಪಡ್ಕೊಂಡದ್ದೇ ನಿಮ್ಮ ಸೌಭಾಗ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಹಿಂಗೆ ನಮ್ಮ ಬೇಡಿಕೆ ಏನಿರಬೇಕು ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಇರಬೇಕು, ಸ್ವಾರ್ಥಕ್ಕಾಗಿ ಇರಬಾರ್ದು. ಯಾವಾಗ ವೈಯಕ್ತಿಕವಾದ ಬೇಡಿಕೆಗಳನ್ನು ನಾವು ತ್ಯಾಗ ಮಾಡ್ತೀವೋ ಆವಾಗ ನಾವು ಕೂಡ ದೇವರಾಗಲಿಕ್ಕೆ ಬರ್ತದೆ. ಆಮೇಲೆ ಇನ್ನೊಬ್ಬರ ನಿಂದೆಯನ್ನು ಮಾಡಬಾರ್ದು. ಕೆಲವರಿಗೆ ಏನೋ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ತಮ್ಮ ಮನೆಯೊಳಗಿನ ಊಟ, ತಮ್ಮ ಮನೆ ಕಟ್ಟಿ ಮುಂದೆ ಕುಂತಿರ್ತಾರೆ, ಅವ್ರ ಬಾಯೊಳಗಿನ ಮಾತು ಮಾತ್ರ ಇನ್ನೊಬ್ಬರ ಬಗ್ಗೆನೇ ಇರ್ತಾವೆ. ಇನ್ನೊಬ್ಬರ ಬಗ್ಗೆ ಒಂದು ವೇಳೆ ಮಾತಾಡಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಇತ್ತು ಅಂದ್ರೆ ಇನ್ನೊಬ್ಬರು ಮಾಡಿದ ಒಳ್ಳೆಯದನ್ನು ಮಾತಾಡಬೇಕೇ ಹೊರತು ಕೆಟ್ಟದ್ದನ್ನು ಮಾತಾಡಬಾರ್ದು. ಪರನಿಂದ ಮಹಾಪಾಪ ಅಂತದು. ಇನ್ನೊಬ್ಬರ ನಿಂದೆ ಏನು ಮಾಡೋದು ಮಹಾಪಾಪ ಅಂತ ಕರೆಸ್ಕೊಳ್ತದೆ. ಅದಕ್ಕಾಗಿ ನಿಂದೆಯನ್ನು ಮಾಡಬಾರ್ದು. ಹಿಂಗೆ ನಾವು ದ್ವೇಷ, ಆಮೇಲೆ ಬೇಡಿಕೆ, ನಿಂದೆ ಮುಂತಾದ ಮನೋದೌರ್ಬಲ್ಯಗಳನ್ನು ಬದಿಗಿಟ್ಟು ನಾವೇನಾದರೂ ನಮ್ಮ ಜೀವನವನ್ನು ಸಾಗಿದ್ರೆ ಶಿಲೆ ಹೆಂಗೆ ದೇವರಾಗ್ಯದನೋ ಮನುಷ್ಯನೂ ಕೂಡ ದೇವರಾಗ್ತಾನ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಬರ್ಕೊಂಡು ಬಂದಿದ್ದಾನೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಬದುಕಿನ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತ ಮಾಡಿ, ಇದರ ಜೊತೆಗೆ ಯಾವುದೇ ದೇವಸ್ಥಾನದಲ್ಲಿರುವಂಥ ದೇವಾಲಯ ವಿದ್ಯುಕ್ತವಾಗಿ ಪ್ರತಿಷ್ಠಾಪನೆಗೊಂಡ ಮೇಲೆ ಅದರಲ್ಲೊಂದು ವಿಶೇಷವಾಗಿರುವಂಥ ಶಕ್ತಿ ಬರ್ತದೆ. ಅಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಗಳಿಂದ, ಧಾರ್ಮಿಕವಾದ ಹವ್ಯ ಕವ್ಯಗಳಿಂದ, ಮಂತ್ರ ಪಠಣದಿಂದ, ಅದೆಲ್ಲಕ್ಕೂ ಮಿಗಿಲಾಗಿ ಗುರುಗಳು ಬಂದು ಅದರ ಮೇಲೆ ಹಸ್ತವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಮಂತ್ರೋಪದೇಶವನ್ನು ಮಾಡಿದಾಗ ಅದರಲ್ಲೊಂದು ವಿಶಿಷ್ಟವಾಗಿರುವಂತಹ ದೈವಿ ಶಕ್ತಿ, ದೈವಿ ಕಳೆ ಅದರಲ್ಲಿ ಜಾಗೃತಗೊಳ್ತದೆ. ಅಂತಹ ಜಾಗೃತಗೊಂಡಿರೋ ದೈವಿ ಶಕ್ತಿಯ ಮುಂದೆ ನೀವು ಶ್ರದ್ಧೆಯಿಂದ, ನಿಷ್ಠೆಯಿಂದ
ಪೂರ್ಣ ವಿಶ್ವಾಸದಿಂದ ಏನನ್ನಾದರೂ ಪ್ರಾರ್ಥನೆ ಮಾಡಿಕೊಂಡ್ರಿ ಅಂದ್ರೆ ಆ ಪ್ರಾರ್ಥನೆಗಳು ಖಂಡಿತವಾಗಲೂ ಕೂಡ ಈಡೇರ್ತಾವೆ. ಆದ್ರೆ ನಮ್ಮಲ್ಲಿ ವಿಶ್ವಾಸ ಇರಬೇಕು. ನಾವು ಅರೆ ಭರೋಸೆ ಮಾಡ್ಕೊಂಡು ಏನಾದರೂ ಬೇಡ್ಕೊಂಡಿವಿ ಅಂದರೆ ಏನೂ ಆಗೋದಿಲ್ಲ. ಪೂರ್ಣ ವಿಶ್ವಾಸದಿಂದ ನಾವು ದೇವರ ಮುಂದೆ, ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಬಯಕೆಗಳನ್ನು ವ್ಯಕ್ತ ಮಾಡಬೇಕು. ಮಹಾಭಾರತದಲ್ಲಿ ನೀವು ಏಕಲವ್ಯನ ಹೆಸರು ಕೇಳಿರಿ. ಏಕಲವ್ಯ ಗೊತ್ತೇನು? ಏಕಲವ್ಯನ ಹೆಸರು ಗೊತ್ತದ ನಿಮ್ಗೆ? ಅವನ ಘಟನೆಯನ್ನು ಹೇಳಿ ಆಶೀರ್ವಚನ ಮುಗಿಸ್ತೀವಿ. ನಿಮಗೂ ಹೊಟ್ಟೆ ಹಸ್ತದ, ಗೊತ್ತದ ನಮಗೂ. ದ್ರೋಣಾಚಾರ್ಯರ ಹತ್ರ ಬಿಲ್ವಿದ್ಯೆಯನ್ನು ಕಲಿಸ್ಬೇಕು ಅಂತ ಬಂದ. ನಾನು ಮೊದಲ ಅರ್ಜುನನಿಗೆ ಬಿಟ್ಟು ಬೇರೆಯವರಿಗೆ ಕಲಿಸಂಗಿಲ್ಲ, ಪಾಂಡವ ಕೌರವರಿಗೆ ಮಾತ್ರ ನಾನು ಕಲಿಸ್ತೀನಿ ಅಂತ ಹೇಳಿ ಕಮಿಟ್ಮೆಂಟ್ ಆಗಿರೋಣದ್ರಿಂದ ನಿನಗೆ ನಾನು ಬಿಲ್ವಿದ್ಯೆಯನ್ನು ಕಲಿಸೋದಿಲ್ಲ ಅಂತ ನಿರಾಕರಣೆ ಮಾಡಿದ. ಪರವಾಗಿಲ್ಲ, ನಿಮ್ಮ ಪ್ರತಿಜ್ಞೆಯನ್ನು ನಾನು ಮರೆಯೋದಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ನನಗೆ ಆಶೀರ್ವಾದ ಮಾಡಿರಿ ಸಾಕು ಅಂತ ಹೇಳಿ ತನ್ನ ಕಾಡಿಗೆ ಹೋದ. ದ್ರೋಣಾಚಾರ್ಯರ ಮೂರ್ತಿಯನ್ನು ತನ್ನ ಕಾಡಿನಲ್ಲಿರುವಂಥ ಒಂದು ಗಿಡದ ಕೆಳಗಡೆಗೆ ಕಟ್ಟಿಯನ್ನು ಕಟ್ಟಿ ಮೇಲೆ ಅವರ ಮಣ್ಣಿನ ಮೂರ್ತಿಯನ್ನು ಮಾಡಿ ಅದರ ಮುಂದೆ ಕೂತ್ಕೊಂಡು ಬಿಲ್ವಿದ್ಯೆಯ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿದ. ನೀವು ಸೂಕ್ಷ್ಮವಾಗಿ ಗಮನಿಸ್ರಿ, ಒಂದು ಕಡೆಗೆ ಸ್ವತಃ ದ್ರೋಣಾಚಾರ್ಯರು ಅರ್ಜುನನಿಗೆ ಬಿಲ್ವಿದ್ಯೆಯನ್ನು ಕಲಿಸಕತ್ಯಾರ, ಇನ್ನೊಂದು ಕಡೆಗೆ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯ ಮುಂದೆ ಕುಳಿತುಕೊಂಡು ಅಭ್ಯಾಸ ಮಾಡ್ಲಿಕ್ಕತ್ಯಾನ. ಯೋಗ ಇಬ್ಬರಿಗೂ ಸಮಾಗಮ ಆಗುತ್ತೆ. ಬೇಟೆ ಆಡಲಿಕ್ಕೆ ಅಂತ ಹೇಳಿ ಕಾಡಿಗೆ ಬರ್ತಾರ. ಕಾಡಿಗೆ ಬಂದಾಗ ಜೊತೆಗೆ ಬೇಟೆ ನಾಯಿಗಳನ್ನು ಕೂಡ ಕರ್ಕೊಂಡು ಬರ್ತಾರ. ಎಲ್ಲಿಂದಲೋ ಧ್ವನಿ, ಆ ಧ್ವನಿ ಬಂದ ಕಡೆಗೆ ದ್ರೋಣಾಚಾರ್ಯರ ಮೂರ್ತಿಯ ಮುಂದೆ ಕುಳಿತುಕೊಂಡಿರುವಂಥ ಏಕಲವ್ಯ, ನಾಯಿಗಳು ಕಾಣಿಸ್ತಿರಲಿಲ್ಲ. ಆ ಧ್ವನಿ ಬಂದ ಕಡೆಗೆ ಗುರಿಯಾಗಿ ಬಾಣಗಳನ್ನು ಹೊಡೆದ್ರೆ ಆ ಏಕಲವ್ಯ ಬಿಟ್ಟಿರೋ ಬಾಣಗಳು ಎಲ್ಲಿ ಹೋಗಿದ್ದು ಅಂದ್ರೆ ನೇರವಾಗಿ ನಾಯಿ ಬಾಯಾಗ ಹೋಗಿದ್ದು ಅಂತ. ಇದಕ್ಕೆ ಶಬ್ದವೇದಿ ವಿದ್ಯೆ ಅಂತ ಕರೀತಾರ. ಅರ್ಜುನನಿಗೆ ಈ ವಿದ್ಯೆ ಗೊತ್ತಿರಲಿಲ್ಲ, ಏಕಲವ್ಯನಿಗೆ ಈ ವಿದ್ಯೆ ಬಂದಿತ್ತು. ಯಾರು ಕಲಿಸಿದ್ರು? ಕಲಿಸಿದವ್ರು ಯಾರು? ದ್ರೋಣಾಚಾರ್ಯರಲ್ಲ. ಸ್ವತಃ ದ್ರೋಣಾಚಾರ್ಯರು ಅರ್ಜುನನಿಗೆ ಕಲಿಸ್ತಾ ಇದ್ದರು. ಆದರೆ ಏಕಲವ್ಯ ಕಲ್ತದ್ದು ಯಾರಿಂದ ಅಂದ್ರೆ ದ್ರೋಣಾಚಾರ್ಯರ ಮೂರ್ತಿಯ ಮುಂದೆ ಕುಳಿತುಕೊಂಡು ಕಲ್ತಿದ್ದ. ಮೂರ್ತಿ ಅವನಿಗೆ ಕಲಿಸಿತ್ತು. ಅಂದ್ರೆ ನಮ್ಮಲ್ಲಿ ನಿಜವಾದ ಶ್ರದ್ಧೆ ಇತ್ತು, ವಿಶ್ವಾಸ ಇತ್ತು ಅಂದ್ರೆ ನಾವು ಆ ಮೂರ್ತ ವ್ಯಕ್ತಿ ಏನದನಲ್ಲ ಅವನಿಂದ ಪಡೆದುಕೊಳ್ಳಲಿಕ್ಕೆ ಆಗದೇ ಇರೋದನ್ನು ಒಂದು ಮೂರ್ತಿಯಿಂದಲೇ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಏಕಲವ್ಯನಿಂದ ನಾವು ತಿಳಿದುಕೊಳ್ಳಬಹುದು. ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಲಿಂಗದ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ನಿಮ್ಮಲ್ಲಿ ನಿಜವಾದ ಶ್ರದ್ಧೆ ಇತ್ತು ಅಂದ್ರೆ, ವಿಶ್ವಾಸ ಇತ್ತು ಅಂದ್ರೆ, ಶಿವನಿಂದ ಪಡೆದುಕೊಳ್ಳಲಿಕ್ಕೆ ಆಗದೇ ಇರೋದನ್ನು ಶಿವಲಿಂಗದ ಮೂಲಕ ನೀವು ಪಡೆದುಕೊಳ್ಳಬಹುದು. ನಿಮ್ಮಲ್ಲಿ ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು, ಗಟ್ಟಿಯಾಗಿರುವಂತಹ ನಂಬಿಕೆ ಇರಬೇಕು. ಅದಕ್ಕೆ ದಾಸರು ನಂಬೆಲೋ ಮನವೇ ಹಂಬಲಿಸದಿರು ಬರಿದೆ, ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ ಅನ್ನುವಂಥ ಮಾತನ್ನು ಬರೆದುಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ನಂದಿ ಮಲ್ಲಿಕಾರ್ಜುನ ನಿಮ್ಮೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯಗಳನ್ನು, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಗಳನ್ನು ಕರುಣಿಸಿ ಕಾಪಾಡಲಿ ಹಾಗೆ ಅಂತ ಹಾರೈಸಿ, ಈ ಭಾಗದ ಜನ ಎಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಅಂದರೆ ಪಂಚಪ್ರಾಣ. ನಮಗೆ ಗೊತ್ತಿದೆ, ಯುಗಾದಿ ಬಂತು ಅಂದರೆ ಲಕ್ಷ ಜನ ಈ ಭಾಗದಿಂದ ಶ್ರೀಶೈಲಕ್ಕೆ ಬರ್ತಾರೆ.
ಯಾರೋ ಬಸ್ಸಿನಿಂದ ಬರ್ತಾರ, ಯಾರೋ ವಾಹನ ತಗೊಂಡು ಬರ್ತಾರ. ಅದೆಲ್ಲಕ್ಕೂ ಮಿಗಿಲಾಗಿ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯೋದಕ್ಕೆ 500-600 ಕಿಲೋಮೀಟ್ರ್ ಪಾದಯಾತ್ರೆ ಮೂಲಕನೂ ಕೂಡ ಶ್ರೀಶೈಲಕ್ಕೆ ಬರುವಂಥದ್ದನ್ನು ನಾವು ಪ್ರತಿ ವರ್ಷ ನೋಡ್ತಾ ಇದ್ದೇವೆ. ಇನ್ನೂ ಮುಂದುವರೆದು ಕೆಲವರು ಮರಗಾಲ ಕಟ್ಕೊಂಡು ಬರ್ತಾರೆ, ಕೆಲವರು ಏನೇನೋ ಹೊತ್ತುಕೊಂಡು ಬಂದು ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ. ಅನೇಕ ಜನ ತಾಯಂದಿರು ಮಲ್ಲೈಗೆ ಹರಕೆ ಹೊತ್ತು ಮಕ್ಕಳ ಹಾಡ್ಕೊಂಡು ಮಗನ ಬಗಲಾಗಿ ಎತ್ಕೊಂಡು ನಡ್ಕೋತ ಶ್ರೀಶೈಲಕ್ಕೆ ಬರುವಂಥದ್ದನ್ನು ಕೂಡ ನಾವೆಲ್ಲ ನೋಡಿದವರಾಗಿದ್ದೇವೆ. ಇಲ್ಲೇ ಸಮೀಪದ ನಮ್ಮ ಲಕ್ಷ್ಮಣ ಸವದಿ ಅವರ ಊರಿನವರ ಒಬ್ಬ ಹೆಣ್ಮಗಳು ಸಂಗವ್ವ ಆವಟಿ ಅಂತವಳು. ಆ ಹೆಣ್ಮಗಳು ಶ್ರೀಶೈಲ ತನಕ 3 ವರ್ಷ ನಾಗನೂರಿಂದ ದೀಡ್ ನಮಸ್ಕಾರ ಹಾಕೋತ ಬಂದಾಳ. ದೀಡ್ ನಮಸ್ಕಾರ ಹಾಕೋತ ಅದ ಹೆಣ್ಮಗಳು ಈಗ ಘಟ್ನಟ್ಟಿ ಕ್ರಾಸ್ದೊಳಗೆ ಒಂದು ಮಲ್ಲಯ್ಯನ ಗುಡಿ ಕಟ್ಕೊಂಡು ಪ್ರತಿ ವರ್ಷ ದೊಡ್ಡ ಜಾತ್ರೆ ಮಾಡ್ತಾಳೆ. ಹಿಂಗೆ ಅನೇಕ ಭಕ್ತರು ಅಪ್ರತಿಮವಾಗಿರುವಂತಹ ಮಲ್ಲಯ್ಯನ ಭಕ್ತಿಯನ್ನು ಈ ಭಾಗದ ಜನ ನೀವೆಲ್ಲ ರೂಢಿಸ್ಕೊಂಡವರಾಗಿದ್ದೀರಿ. ಬಹುತೇಕ ಆ ಮಲ್ಲಯ್ಯನ ಮೇಲಿನ ನಿಮ್ಮ ಭಕ್ತಿ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ, ವರ್ಷಕ್ಕೊಮ್ಮೆ ಅಲ್ಲಿರೋ ಮಲ್ಲಯ್ಯನ ನೋಡಿದರೆ ನಿಮಗೆ ತೃಪ್ತಿ ಇಲ್ಲ. ಆ ಮಲ್ಲಯ್ಯನ ನಾವು ದಿನಾಲೂ ನೋಡಬೇಕು ಅಂತ ಹೇಳಿ ಬಹುತೇಕ ಈ ಭಾಗದ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ಕೊಂಡು ದಿನಾಲೂ ನಿಮ್ಮೂರೊಳಗಿನ ಮಲ್ಲಯ್ಯನ ದರ್ಶನ ಮಾಡ್ಕೊಳ್ಳೋದು, ವರ್ಷಕ್ಕೊಮ್ಮೆರೆ ಶ್ರೀಶೈಲಕ್ಕೆ ಬಂದು ಅಲ್ಲಿಯ ಮಲ್ಲಯ್ಯನನ್ನು ದರ್ಶನ ಮಾಡಿಕೊಳ್ಳುವಂತಹ ವಿಶಿಷ್ಟವಾದ ಒಂದು ಧಾರ್ಮಿಕ ಪರಂಪರೆ ಅದು ನಮ್ಮ ಈ ಬೆಳಗಾವಿ, ಬಾಗಲಕೋಟ್, ಬಿಜಾಪುರ, ಆಮೇಲೆ ರಾಯಚೂರು, ಯಾದಗಿರಿ, ಗುಲ್ಬರ್ಗ ಈ 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬಹುತೇಕ ನಿಮಗೆಲ್ರಿಗೂ ಕೂಡ ಹೆಚ್ಚಿನ ಅನುಕೂಲತೆ ಆಗಬೇಕು, ಬಂದಾಗೆಲ್ಲ ವ್ಯವಸ್ಥೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಇವತ್ತು ಶ್ರೀಶೈಲದಲ್ಲಿ ಸರ್ಕಾರದ ಜೊತೆಗೆ ಹೋರಾಟ ಮಾಡಿ, ಆಂಧ್ರ ಸರ್ಕಾರ ಅಂದರೆ ಅದು ನಮ್ಮ ಸಮುದಾಯ ಇಲ್ಲದೇ ಇರುವಂಥ ಸರ್ಕಾರ. ನಾವೇನು ಹೇಳಿದೀವಲ್ಲ ಈಗ ಸಂಗವ್ವ ಔಟಿ ಅಂತ ಹೇಳಿ ಅವ್ರ ಯಜಮಾನ್ರು ಇವರ ಇಲ್ಲಿ ಬಂದ ನೋಡಿ, ಅವನ ದೇವಸ್ಥಾನ ಕಟ್ಕೊಂಡು ದಿನಾಲೂ ಜಾತ್ರೆ ಮಾಡ್ತಾನೆ ಅಲ್ಲಿ ಪ್ರತಿ ವರ್ಷ. ಇಲ್ಲಿ ಘಟ್ನಟ್ಟಿ ಕ್ರಾಸಿಗೆ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸತ್ತಿ ಕಡೆ ಹೋದ್ರಿ ಅಂದ್ರೆ ಬಂದವರಿಗೆಲ್ಲ ಅನುಕೂಲ ಆಗಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರದ ಜೊತೆಗೆ ಹೋರಾಟ ಮಾಡಿ ಸುಮಾರು 10 ಎಕರೆ ಜಾಗನ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡು ಹೋಗುವಂಥ ಭಕ್ತರಿಗೆ ಅನುಕೂಲ ಆಗಬೇಕಂತ ಹೇಳಿ ಸುಮಾರು 400-500 ರೂಮುಗಳನ್ನು ಅಲ್ಲಿ ಕಟ್ಟುವಂತಹ, ಆಮೇಲೆ ನೀವು ತಂದಿರುವಂಥ ಕಂಬಿಗಳಲ್ಲಿ ಇಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಬೃಹತ್ ಕಂಬಿ ಮಂಟಪಗಳನ್ನು, ಹಾಸ್ಪಿಟ್ಲನ್ನು ಕಟ್ಟುವಂತಹ ಕಾರ್ಯವನ್ನು ಜಗದ್ಗುರುಗಳವರು ಕೈಗೆತ್ತಿಕೊಂಡಿದ್ದಾರೆ. ಬರುವ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಆ ಎಲ್ಲ ಭವನಗಳು ಲೋಕಾರ್ಪಣೆಗೊಂಡ ಮೇಲೆ ಅವು ನಿಮಗೆಲ್ಲ ಅನುಕೂಲ ಆಗ್ತವೆ ಅನ್ನುವಂತಹ ಸೂಚನೆಯನ್ನು ಈ ವೇದಿಕೆಯ ಮೂಲಕ ಕೊಡಮಾಡ್ತಾ, ಆ ಭಕ್ತರ ಅನುಕೂಲಕ್ಕಾಗಿ ಬರುವ ಭಕ್ತರ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕನ್ನುವಂಥ ಉದ್ದೇಶದಿಂದ ನಿರ್ಮಾಣಗೊಳ್ತಾ ಇರುವಂತಹ ಆ ಕಟ್ಟಡಕ್ಕೆ ಭಕ್ತರು ಕೂಡ ಮುಕ್ತವಾಗಿ ಸಹಕಾರವನ್ನು ನೀಡಲಿಕ್ಕೆ ಅವಕಾಶ ಇರ್ತದೆ ಅನ್ನುವಂಥ ಸೂಚನೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆಯಿಂದಲೇ ಈ ಭಾಗದ ಎಲ್ಲ ಮಠಾಧೀಶರು ಪಾಲ್ಗೊಂಡು ನಿಮಗೆಲ್ಲ ಮಾರ್ಗದರ್ಶನವನ್ನು ನೀಡಿದವರಾಗಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಲಕ್ಷ್ಮಣ್ ಸವದಿ ಅವರು ಕೂಡ ತಮ್ಮೆಲ್ಲ ಕಾರ್ಯ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ಆಗಮಿಸಿ ಸಂಕ್ಷಿಪ್ತವಾಗಿ ಮಾತನಾಡಿದರು. ಅವರು ನಿರರ್ಗಳವಾಗಿ ಮಾತನಾಡೋ ಶಕ್ತಿ ಇರುವಂಥ ಒಬ್ಬ ಅಪ್ರತಿಮ ಶಾಸಕರು ಅಂದರೆ ಲಕ್ಷ್ಮಣ್ ಸವದಿ ಅವರು. ಮೈಕ್ ಸಿಕ್ತು ಅಂದ್ರೆ ಜಲ್ದಿ ಮುಗಿಸಂಗಿಲ್ಲ ಅವರು, ಮತ್ತು ಹಂಗಂತ ತಿಳ್ಕೊಂಡು ಬೋರ್ ಆಗುವಂಗೂ ಮಾತಾಡೋಂಗಿಲ್ಲ. ಜನರಿಗೆ ಬಹಳ ಖುಷಿ ಆಗೋ ರೀತಿಯಲ್ಲಿ ಸಂದರ್ಭೋಚಿತವಾಗಿ ಮಾತನಾಡುವಂಥ ವಿಶಿಷ್ಟವಾದ ಕಲೆ ಕೂಡ ಅವರಿಗೆ ಕರಗತ ಆಗಿದೆ. ಅಂಥ ಒಬ್ಬ ಶಾಸಕರು
ಮಾಜಿ ಉಪಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಿ ಸಮಾರಂಭದಲ್ಲಿ ಪಾಲ್ಗೊಂಡು ಸಭೆಯ ಶೋಭೆಯನ್ನು ಹೆಚ್ಚಿಸಿದವರಾಗಿದ್ದಾರೆ. ಹಿಂದೊಂದು ಕಾಲಕ್ಕೆ ಇಲ್ಲಿ ಪಂಚಪೀಠದ ಜಗದ್ಗುರುಗಳವರನ್ನು ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಬುಟಾಳ ಮಂತಂದವರ ಸಹಕಾರ ಬಹಳ ವ್ಯಾಪಕವಾಗಿರುವಂತಹದ್ದು. ಅಂತ ನಮ್ಮ ಸದಾಶಿವ ಬುಟಾಳೆ ಸಾಹುಕಾರ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅನೇಕ ಗಣ್ಯಮಾನ್ಯರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಜ್ಞಾನಯೋಗಾಶ್ರಮದ ಶ್ರೀಗಳವರು ಕೂಡ ಆಗಮಿಸಿ ಸಮಾರಂಭದಲ್ಲಿ ಪಾಲ್ಗೊಂಡವರಾಗಿದ್ದಾರೆ. ಒಂದು ತಿಂಗಳ ಪ್ರವಚನ ಅವ್ರದ್ದು ಅಥಣಿಯಲ್ಲೇ ಇದೆ. ಅದನ್ನು ನೀವೆಲ್ಲ ಕೇಳಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ಸಿದ್ದೇಶ್ವರ ಸ್ವಾಮಿಗಳು ಅಂದರೆ ಅವರು ನಡೆದಾಡುವ ದೇವರು ಅನ್ನುವಂಥ ಕೀರ್ತಿಯನ್ನು ಪಡೆದುಕೊಂಡಿರುವಂಥವರು, ಸಂತ ಶ್ರೇಷ್ಠರು, ತ್ಯಾಗಮೂರ್ತಿಗಳು. ಈ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರವಚನಾದಿಗಳ ಮೂಲಕ ಜನರಿಗೆ ಮಾರ್ಗದರ್ಶನವನ್ನು ನೀಡಿದವರು. ಅವರ ಪರಂಪರೆಯ ಶ್ರೀಗಳವರ ಪ್ರವಚನವನ್ನು ಶ್ರಾವಣ ಮಾಸದೊಳಗೆ ನೀವೆಲ್ಲ ಆಲಿಸಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟು, ಆಶೀರ್ವಚನದ ನಂತರ ನಮ್ಮ ಕಟಗೇರಿಯ ಹಿರೇಮಠ್ ಪರಿವಾರದ ಶಂಭುಲಿಂಗಯ್ಯನವರು ತುಲಾಭಾರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೂಲಿ ಚಂದಯ್ಯನ ಸಮಾಜದವರು ಕೂಡ ಸೇರಿಕೊಂಡು ಜಗದ್ಗುರುಗಳವರ ತುಲಾಭಾರವನ್ನು ಮಾಡ್ತಾ ಇದ್ದಾರೆ. ಆ ತುಲಾಭಾರವನ್ನು ನೀವೆಲ್ಲ ಗಮನಿಸಬೇಕು, ಅವಲೋಕಿಸಬೇಕು ಅಂತ ಸೂಚನೆಯನ್ನು ಕೊಟ್ಟು, ನಿಮಗೆಲ್ಲ ಗೊತ್ತಿದೆ 2-3 ವರ್ಷದ ಹಿಂದೆ ನಾವು ಯಡೂರಿಂದ ಶ್ರೀಶೈಲದವರೆಗೆ ಪಾದಯಾತ್ರೆಯನ್ನು ಮಾಡಿದ್ದೀವಿ. ಆ ಪಾದಯಾತ್ರೆಯ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ನಾವು ಮಾಡಿದ್ದುಂಟು. ಅದೇನು ಅಂತ ಕೇಳಿದರೆ, ಜಗದ್ಗುರುಗಳವರಿಗೆ ಯಾರೇ ತುಲಾಭಾರ ಮಾಡಿದರೂ ಕೂಡ ಆ ತುಲಾಭಾರದಿಂದ ಬಂದಿರುವಂಥ ಹಣವನ್ನು ನಾವು ಪೀಠಕ್ಕಾಗಲಿ ಅಥವಾ ವೈಯಕ್ತಿಕವಾಗಲಿ ಯಾವುದಕ್ಕೂ ಕೂಡ ಬಳಸಲಾರ್ದನ ಶ್ರೀಶೈಲದಲ್ಲಿ ನೀವು ಬರ್ತಿರಲ್ಲ, ಬಂದಾಗ ಬಂದಿರೋ ಜನರಿಗೆ ಏನಾದರೂ ಅನಾರೋಗ್ಯ ಉಂಟಾದ್ರೆ, ಯಾಕಂದ್ರೆ ಭಾಳ ಜನ ನಡ್ಕೋತ ಬರ್ತಾರೆ, ಭಯಂಕರ ಬಿಸಿಲು ಇರ್ತದೆ, ತೊಂದರೆ ಆಗ್ತಿರ್ತದೆ. ಅದಕ್ಕೆ ಅವ್ರಿಗೇನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಅವರಿಗೆ ತಕ್ಷಣ ಚಿಕಿತ್ಸೆ ಸಿಗಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಹಾಸ್ಪಿಟ್ಲನ್ನು ಅಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಹಾಸ್ಪಿಟ್ಲ್ ಕಟ್ಟಡಕ್ಕನ ತುಲಾಭಾರದಿಂದ ಬಂದಿರುವಂಥ ಎಲ್ಲ ಹಣವನ್ನು ನಾವು ರಿಸರ್ವ್ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಶಂಭುಲಿಂಗಯ್ಯ ಸ್ವಾಮಿಗಳು ಮತ್ತು ನೂಲಿ ಚಂದಯ್ಯನ ಸಮಾಜದವರು ತುಲಾಭಾರದ ಮೂಲಕ ಅರ್ಪಣೆ ಮಾಡುವಂಥ ಹಣವನ್ನು ಹಾಸ್ಪಿಟ್ಲ್ ಕಟ್ಟಡಕ್ಕನೇ ವಿನಿಯೋಗ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸೂಚನೆಯಾಗಿ ತಿಳಿಯಪಡಿಸಿ, ಈ ಕಾರ್ಯಕ್ರಮಕ್ಕೆ ಮತ್ತು ದೇವಸ್ಥಾನದ ನಿರ್ಮಾಣಕ್ಕೆ ತನು ಮನ ಧನದಿಂದ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸರ್ವರಿಗೂ ಕೂಡ ಸನ್ಮಂಗಲವನ್ನು ಬಯಸಿ, ಪಾಲ್ಗೊಂಡಿರೋ ನಿಮ್ಮೆಲ್ಲರಿಗೂ ಕೂಡ ಒಳಿತನ್ನು ಬಯಸಿ, ಇಲ್ಲಿಂದ ನೇರವಾಗಿ ಜಗದ್ಗುರುಗಳು ಶ್ರೀಶೈಲಕ್ಕೇ ದಯಮಾಡಿಸೋರಿದ್ದಾರೆ. 28ರಿಂದ ಬರುವ ಆಗಸ್ಟ್ 23ರವರೆಗೆ ಶ್ರಾವಣ ಮಾಸದ ಅನುಷ್ಠಾನ ಶ್ರೀಶೈಲದಲ್ಲಿ ಇರೋಣದರಿಂದ ಯಾರಾದರೂ ಈ ಭಾಗದ ಭಕ್ತರು ಅಲ್ಲಿ ಬಂದರೆ ಪೂಜೆಯಲ್ಲಿ ಅವಶ್ಯವಾಗಿ ಪಾಲ್ಗೊಂಡು ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಮನುಷ್ಯ ದೇವರಾಗುವ ಬಗೆಯನ್ನು ಬಣ್ಣಿಸಿ ಶಿವನಿಂದ ಪಡೆಯಲಾರದದ್ದನ್ನು ಶಿವಲಿಂಗದಿಂದ ಪಡೆಯುವಂತಾಗಲಿ ಎನ್ನುವುದನ್ನು ಹರಿಸಿ ಹಾರೈಸಿ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಯನೆಂದೆಡೆ ಇಲ್ಲವಯ್ಯ, ಶಿವಶರಣ ಎಂಬುದೊಂದು ಗಾಳಿ, ಗಾಳಿ ಬಿಟ್ಟಲ್ಲಿ ಬೇಗ ತೂರೆಂದಾತನ ಮಂಬಿಗರ ಚೌಡಯ್ಯ ಎನ್ನುವಂತೆ ಕಟಗೇರಿ ಇತಿಹಾಸದಲ್ಲಿ ಭಕ್ತಿಯ ಗಾಳಿ ಬಿಟ್ಟದ್ದನ್ನು ತಾವೆಲ್ಲರೂ ತೂರಿಕೊಂಡಿದ್ದೀರಿ ಎನ್ನುವಂಥ ನಿಟ್ಟಿನಲ್ಲಿ ಪರಮ ಪೂಜ್ಯರ ಆಶೀರ್ವಾದದ ನುಡಿಗಳು, ಜೊತೆಗೆ ಕಟಗೇರಿಯ ಇತಿಹಾಸದಲ್ಲಿದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಕಾರ್ಯಕ್ರಮ ಎನ್ನುವಂಥ ನಿಟ್ಟಿನಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಅತಿಥಿ ಅಭ್ಯಾಗತರನ್ನೇ ಮೊದಲುಗೊಂಡು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಶುಭ ಹಾರೈಸಿ ಸುಮಂಗಲವನ್ನು ಆಚರಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ತಾವೊಂದು ಜೋರಾದ ಚಪ್ಪಳೆಯ ಮೂಲಕ
ಭಕ್ತಿ ಸಮರ್ಪಣೆಯನ್ನು ನೆರವೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇದೀಗ 1 ತಿಂಗಳ ನಿರಂತರವಾಗಿ ನೆರವೇರುವಂತಹ ಶ್ರಾವಣ ಮಾಸದ ವಿಶೇಷವಾದ ಪ್ರವಚನ ಕಾರ್ಯಕ್ರಮದ ಭಿತ್ತಿಪತ್ರ ಲೋಕಾರ್ಪಣೆಗೊಳ್ತಾ ಇದೆ. ಆ ಭಿತ್ತಿಪತ್ರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಹಾಜಗದ್ಗುರು ಸನ್ನಿಧಿಯವರ ಅಮೃತ ಹಸ್ತದಿಂದ ನೆರವೇರಿಸುವಂತಹ ವಿಶೇಷವಾದಂಥ ಕಾರ್ಯಕ್ರಮ. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರು ಜೊತೆಗೆ ವೇದಿಕೆ ಮೇಲಿರುವಂಥ ಎಲ್ಲ ಸರ್ವ ಪೂಜ್ಯರು ಭಾಗವಹಿಸುವುದರ ಮೂಲಕ ಆ ಭಿತ್ತಿಪತ್ರದ ಜೊತೆಗೆ ನಾವೆಲ್ಲರೂ ಕೂಡ ಒಂದು ನಿರ್ಧಾರ ಮಾಡೋಣ. ಶ್ರಾವಣ ಮಾಸದ 1 ತಿಂಗಳ ನಿರಂತರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಇಲ್ಲಿಯವರೆಗೂ ವಿಶೇಷ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದ ತಮ್ಮಲ್ಲಿ ನಾನೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾವ್ಯಾರೂ ಕೂಡ ವೇದಿಕೆ ಹತ್ರ ಬರಬಾರ್ದು. ಇಲ್ಲಿ ಎಲ್ಲಿ ನಿಂತ್ಕೊಂಡಿದ್ದೀರಲ್ಲ ಅಲ್ಲೇ ತಾವು ದಯವಿಟ್ಟು ನಿಂತ್ಕೊಂಡು ಈ ತುಲಾಭಾರ ಕಾರ್ಯಕ್ರಮವನ್ನು ತಾವೆಲ್ಲರೂ ನೋಡಬೇಕು. ತಾಯಂದಿರೆಲ್ಲರೂ ಅಚ್ಚುಕಟ್ಟಾಗಿ ಕೂತ್ಕೋಬೇಕು. ತುಲಾಭಾರ ಎನ್ನುವಂಥದ್ದೊಂದು ವಿಶೇಷವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮೂಲಕ ಪರಮ ಪೂಜ್ಯನೀಯರ ದಿವ್ಯ ಹಸ್ತದ ದರ್ಶನಾಶೀರ್ವಾದ ನಿಮ್ಮೆಲ್ಲರನ್ನ ಕಾಯುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಇದೀಗ ಶ್ರಾವಣ ಮಾಸದ 1 ತಿಂಗಳ ನಿರಂತರವಾಗಿ ನೆರವೇರುವಂಥ ಭಿತ್ತಿಪತ್ರದ ವಿಶೇಷವಾದ ಭಿತ್ತಿಪತ್ರಗಳು ಇದೀಗ ಪೂಜ್ಯರ ಅಮೃತ ಹಸ್ತದಿಂದ ಹಾಗೂ ಅತಿಥಿ ಅಭ್ಯಾಗತರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ತಾ ಇದ್ದಾವೆ. ನೀವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಇದೀಗ ತುಲಾಭಾರ ಸೇವಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಶ್ರೀಮತಿ ಅನ್ನಪೂರ್ಣ ಈರಯ್ಯ ಹಿರೇಮಠಿ ಕುಟುಂಬದ ವತಿಯಿಂದ ಕಾರ್ಯಕ್ರಮ ನೆರವೇರ್ತಾ ಇದೆ. ಮುಂದಿನ ತಯಾರಿಯಲ್ಲಿ ಇರಬೇಕು ಶ್ರೀ ಮುರಿಯಪ್ಪ ಭೀಮಪ್ಪ ಸೊನ್ನಾದ ಶಿಕ್ಷಕರ ಕುಟುಂಬದವರು. ಅದಾದ ನಂತರ ನೂಲಿಯ ಚಂದಯ್ಯ ಸಮಾಜ ಕಟಗೇರಿಯ ಸಮಾಜದ ಬಾಂಧವರು ತಯಾರಿಲಿರಬೇಕಾಗಿ ವಿನಂತಿ ಮಾಡಿಕೊಂಡು ಬಹುತೇಕ ಇಲ್ಲಿ ತನಕ ಕಾರ್ಯಕ್ರಮ ಯಶಸ್ವಿಯಾಗ್ಯದ. ಒಂದು ವಿನಂತಿ ಮಾಡ್ಕೊಳ್ತೀನಿ, ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ನಿಂತ್ಕೊಂಡು ಬಿಟ್ರೆ ಹಿಂದೆ ಇರ್ತಕ್ಕಂಥ ತಾಯಂದಿರಿಗೆ ಆ ಕಾರ್ಯಕ್ರಮ ಕಾಣೋದಿಲ್ಲ. ಭಿತ್ತಿಪತ್ರವನ್ನು ತದನಂತರದಲ್ಲಿ ಹಂಚಬೇಕು. ಯಾರು ಕೂಡ ಈಗ ಭಿತ್ತಿಪತ್ರಗಳನ್ನು ಹಂಚಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ವೇದಿಕೆಗೆ ಅದು ಭೂಷಣ ಆಗೋದಿಲ್ಲ. ತಾವು ದಯವಿಟ್ಟು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ವಿಶೇಷವಾಗಿ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಯಾರೂ ನಿಂತ್ಕೋಬಾರ್ದು. ನಡೆಯುವಂಥ ಈ ಒಂದು ತುಲಾಭಾರ ಸೇವಾ ಕಾರ್ಯಕ್ರಮ, ತುಲಾಭಾರ ಸೇವೆಯೇ ಪರಮ ಪೂಜ್ಯರ ದರ್ಶನಾಶೀರ್ವಾದ ನಿಮ್ಮೆಲ್ಲರ ಅತ್ಯಂತ ದರ್ಶನವನ್ನು ನೀಡುವಂಥ ನಿಟ್ಟಿನಲ್ಲಿ ಕೊನೆಯವರೆಗೂ ಕಾಣಬೇಕು ಅಂತ ತಮ್ಮೆಲ್ಲರ ಇಚ್ಛಾಶಕ್ತಿಯಾಗಿರಬೇಕು ಬಾಂಧವರೇ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ದಯವಿಟ್ಟು ಪಕ್ಕಕ್ಕೆ ಸರಿದು ನಿಂತುಕೊಂಡು ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದೀಗ ಅನ್ನಪೂರ್ಣ ಈರಯ್ಯ ಹಿರೇಮಠಿ ಕುಟುಂಬದ ಬಾಂಧವರು ತಾವು ವೇದಿಕೆಗೆ ಬರಬೇಕು ಬೇಗನೆ ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ತಮಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. ದಯವಿಟ್ಟು ವೇದಿಕೆಯಲ್ಲಿರುವಂಥ ಅತಿಥಿ ಅಭ್ಯಾಗತರನ್ನು ಹೊರತುಪಡಿಸಿ ಪರಮ ಪೂಜ್ಯರನ್ನು ಹೊರತುಪಡಿಸಿ ವೇದಿಕೆ ಮೇಲೆ ಇರ್ತಕ್ಕಂಥವರು ತಾವು ದಯವಿಟ್ಟು ಕೆಳಗಡೆ ಬಂದುಬಿಡಬೇಕು. ವೇದಿಕೆ ಎಲ್ಲ ತಾಯಂದಿರಿಗೆ ಕಾಣಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಕಟಗೇರಿ ಗ್ರಾಮದಲ್ಲಿ ತುಲಾಭಾರ ಸೇವೆ ಎನ್ನುವಂಥ ವಿಶೇಷ ಕಾರ್ಯಕ್ರಮ ಅತ್ಯಂತ ವಿಶೇಷವಾದ ವಿನೂತನವಾದ ಕಾರ್ಯಕ್ರಮ ಇದು. ತಾವೆಲ್ಲರೂ ಕೂತುಕೊಂಡೆ ಕಣ್ಣು ಮುಚ್ಚಿಕೊಂಡು ಒಮ್ಮೆ ಪೂಜ್ಯರನ್ನು ತಮ್ಮ ಮನದಲ್ಲಿ ನೆನೆದು ಕೈ ಮುಗಿದು ಬಿಟ್ಟರೆ ಪೂಜ್ಯರು ತಮ್ಮ ದರ್ಶನವನ್ನು ನೀಡ್ತಾರೆ. ತಾವು ದಯವಿಟ್ಟು ಯಾರೂ ಕೂಡ ವೇದಿಕೆ ಹತ್ರ ಬಂದು ಆ ದರ್ಶನವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ ಅಂತ ತಮ್ಮಲ್ಲಿ ನಾನು ಗೌರವಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಎಲೆಮೆರೆಕಾಯಿಯಂತೆ ಅತ್ಯಂತ ಎಲ್ಲರ ಭಾಳಷ್ಟು ಸೇವೆ ಪ್ರಯತ್ನ ಇರುತ್ತೆ. ಕಾರ್ಯಕ್ರಮ ಯಶಸ್ವಿ ಆದರೆ ಅದು ಕಟಗೇರಿ ಗ್ರಾಮಕ್ಕೆ ಸಲ್ಲುವಂಥ ಅತ್ಯಂತ ಅಭಿಮಾನದ ಜಯ ಎನ್ನುವುದನ್ನು ತಾವೆಲ್ಲರೂ ನೆನಪಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯನೀಯರ ದರ್ಶನಾಶೀರ್ವಾದ ಬಹುತೇಕ ಆ ಭಾವದ ಭಾಗ್ಯ ನಮ್ಮೆಲ್ಲರನ್ನ ಕಣ್ತೆರೆದು ನೋಡುವಂಥ ಈ ಒಂದು ವಿಶೇಷ ಸಂದರ್ಭ. ಈ ಸಂದರ್ಭವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆನಂದಿಸೋಣ. ಆ ನಿಟ್ಟಿನಲ್ಲಿ ಹಿರೇಮಠ ಕುಟುಂಬದ ಪರವಾಗಿ ನೆರವೇರುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ದಯವಿಟ್ಟು ಶಿಕ್ಷಕರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬರು ಶಿಕ್ಷಕರು ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ, ತಾವು ಹಿಂದಕ್ಕೆ ಬರಬೇಕು ಅಂತ. ಆ ವಿನಂತಿಯ ಹಿಂದೆ ಏನು ಅಡಿಗೆದಪ್ಪ ಅಂದರೆ ಈ ಕಾರ್ಯಕ್ರಮದ ಯಶಸ್ಸಿನ ಗುಟ್ಟು ಅಡಿಗೆದ. ತಾವು ಅದನ್ನು ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಅಲ್ಲೇ ಇದೀಗ ಪೂಜ್ಯರ ತುಲಾಭಾರ ಸೇವಾ ಕಾರ್ಯಕ್ರಮ ಆ ಹಿರೇಮಠ ಕುಟುಂಬದ ಪರವಾಗಿ ಅದು ನೆರವೇರ್ತಾ ಇದೆ. ಆ ಕುಟುಂಬದವರು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಮಳೆ ಆದಿತು ಹೇಗೆ, ಈ ಭೂಮಿ ಹಚ್ಚ ಹಸಿರು ಆದಿತು ಹೇಗೆ ಎನ್ನುವಂಥ ನಿಟ್ಟಿನಲ್ಲಿ ಈಗ ಮೊದಲು ಹಿರೇಮಠ ಕುಟುಂಬದವರು, ಅದಾದ ನಂತರ ಮುರಿಯಪ್ಪ ಭೀಮಪ್ಪ ಸೊನ್ನದ ಶಿಕ್ಷಕರ ಕುಟುಂಬದವರು, ಅದಾದ ನಂತರ ನೂಲಿಯ ಚಂದಯ್ಯ ಸಮಾಜದವರು ಹಂತ ಹಂತವಾಗಿ ವೇದಿಕೆಗೆ ಬಂದು ಒಮ್ಮೆರಿ ಮೂರು ಕುಟುಂಬದವರು ವೇದಿಕೆಗೆ ಬರಬೇಕು. ಆ ಸಮಾಜದವರು ವೇದಿಕೆಗೆ ಬರಬೇಕು. ಪೂಜ್ಯರ
ಅಪ್ಪಣೆಯಂತೆ ಆ ಕಾರ್ಯಕ್ರಮ ಮುಂದುವರಿತಾ ಇದೆ. ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಸ್ವಾದಿಸೋಣ. ಕಟಗೇರಿ ಗ್ರಾಮದ ಇತಿಹಾಸಪೂರ್ಣ ಕಾರ್ಯಕ್ರಮದಲ್ಲಿ ಅತ್ಯಂತ ಪೂರ್ಣಮಯವಾಗಿರುವಂಥ ಕಾರ್ಯಕ್ರಮ ಇದು. ಪರಮ ಪೂಜ್ಯರ ದರ್ಶನಾಶೀರ್ವಾದ, ಅವರಿಡುವಂಥ ಹೆಜ್ಜೆಗಳು ಈ ಭವಿಷ್ಯಕ್ಕೆ ಶಕ್ತಿ ತುಂಬುತ್ತವೆ, ನಮ್ಮ ಭೂಮಿಗೆ ಶಕ್ತಿ ತುಂಬುತ್ತವೆ, ಈ ಕಟಗೇರಿ ಗ್ರಾಮಕ್ಕೊಂದು ಭಕ್ತಿಯ ಗಾಳಿಯನ್ನು ಬೀಸ್ತಾವೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಮನಗಂಡಿದ್ದೇವೆ. ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಕಟಗೇರಿ ಗ್ರಾಮದಲ್ಲಿ ನೆರವೇರುವುದರ ಮೂಲಕ ಕಟಗೇರಿ ಗ್ರಾಮದಲ್ಲೊಂದು ಶಿವಲಿಂಗದ ದರ್ಶನವನ್ನು ಮಾಡುವುದರ ಜೊತೆಗೆ ನಾವೆಲ್ಲರೂ ನಮ್ಮ ಸಾರ್ಥಕ್ಯವಾದ ಬದುಕನ್ನು ಸಾಧಿಸೋಣ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಪೂಜ್ಯನೀಯರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಪೂಜ್ಯರ ದರ್ಶನಾಶೀರ್ವಾದವನ್ನು ತಾವೆಲ್ಲರೂ ಮಾಡಬೇಕು. ಇದೀಗ ಪೂಜ್ಯನೀಯರು ಭಕ್ತಿಗೆ ತೂಕ ಕಟ್ಟಲು ನಮ್ಮಿಂದ ಆಗದು, ಆದರೂ ಕೂಡ ಪೂಜ್ಯರ ದರ್ಶನಾಶೀರ್ವಾದದ ಶಕ್ತಿಯೇ ಅಂಥದ್ದು. ಅವರು ಅಲ್ಲಿಂದಲೇ ಒಂದು ಆಶೀರ್ವಾದ ಮಾಡಿಬಿಟ್ರೆ ಬಹುತೇಕ ನಮ್ಮ ಬದುಕು ಬಂಗಾರವಾದೀತು ಎನ್ನುವಂಥ ನಿಟ್ಟಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಗೆಜ್ಜೆನಾದವಿರಲಿ, ಹೂವಿನೆಡೆಗೆ ಭ್ರಮರವಿರಲಿ, ತಾವರೆಯೊಡನೆ ಚಂದ್ರನಿರಲಿ. ಹರಿವು